ನೀನಿನ್ನೂ ಉದ್ಧಾರ ಆಗುತ್ತಿಲ್ಲವೇ? ಹಾಗಾದರೆ ಈ ವಿಡಿಯೋ ನೋಡಿ. ಉದ್ಧಾರ ಆಗುವುದಂದ್ರೆ ನೀನು ಇನ್ನಷ್ಟು ಕಲಿಯಬೇಕು, ಇನ್ನಷ್ಟು ಗಳಿಸಬೇಕು, ಇನ್ನಷ್ಟು ಜನರಿಗೆ ಗೊತ್ತಾಗಬೇಕು ಅನ್ನುವುದು ಅಲ್ಲ. ಬ್ರೂಸ್ಲಿ ಅವರು ಒಂದು ಮಾತು ಹೇಳ್ತಾರೆ, ಇಟ್ಸ್ ನಾಟ್ ಡೈಲಿ ಇನ್ಕ್ರೀಸಸ್ ಬಟ್ ಡೈಲಿ ಡಿಕ್ರೀಸಸ್. ಬೆಳವಣಿಗೆ ಎಂದರೆ ಪ್ರತಿದಿನ ಸೇರಿಸುವುದಲ್ಲ, ಪ್ರತಿದಿನ ಕಡಿಮೆ ಮಾಡುವುದು. ಹೊಸ ವರ್ಷದಿಂದ ಪ್ರತಿದಿನ ಅಗತ್ಯವಿಲ್ಲದ ವಿಚಾರವನ್ನು ಕಡಿಮೆ ಮಾಡು, ಪ್ರತಿದಿನ ಅಗತ್ಯವಿಲ್ಲದ ಒಂದು ಭಯವನ್ನು ತ್ಯಜಿಸು, ಪ್ರತಿದಿನ ಅಗತ್ಯವಿಲ್ಲದ ಒಂದು ಸಂಬಂಧವನ್ನು ಕತ್ತರಿಸು, ಪ್ರತಿದಿನ ಒಂದು ವ್ಯರ್ಥ ಅಭ್ಯಾಸವನ್ನು ಬಿಡು. ಉದಾಹರಣೆಗೆ ಓಸಿ, ಇಸ್ಪೇಟ್, ಗುಟ್ಕಾ ಕುಡಿಯುವುದು. ಕತ್ತಿ ತೀಕ್ಷ್ಣವಾಗುವುದು ಅದಕ್ಕೆ ಲೋಹ ಸೇರಿಸುವುದರಿಂದ ಅಲ್ಲ, ಅದನ್ನು ಮಸದಾಗ ಅದು ಸವೆದು ತೀಕ್ಷ್ಣವಾಗುತ್ತದೆ. ಇನ್ನೊಂದು ಉದಾಹರಣೆ, ಒಬ್ಬ ಶಿಲ್ಪಿ ಒಂದು ಕಲ್ಲಿನಲ್ಲಿ ಮೂರ್ತಿಯನ್ನು ಕೆತ್ತುತ್ತಾನೆ. ಅವನು ಆ ಕಲ್ಲಿನಲ್ಲಿ ಅನಗತ್ಯವಾದ ಭಾಗಗಳನ್ನು ಕತ್ತರಿಸಿದಾಗ ಅದು ದೇವರ ಮೂರ್ತಿಯಾಗುತ್ತದೆ. ನೀನು ಒಬ್ಬ ದೊಡ್ಡ ಮನುಷ್ಯನಾಗಬೇಕೆಂದರೆ ನೀನು ಏನನ್ನು ಸೇರಿಸಬೇಕಾಗಿಲ್ಲ. ನಿನ್ನಲ್ಲಿರುವ ಬೇಡವಾದ ಚಟಗಳನ್ನು ತ್ಯಜಿಸಬೇಕು, ಕೆಟ್ಟ ಜನರ ಸಹವಾಸವನ್ನು ತ್ಯಜಿಸಬೇಕು, ಅನಾವಶ್ಯಕ ಚಿಂತೆಗಳನ್ನು, ಕೆಟ್ಟ ಗುಣಗಳನ್ನು ತ್ಯಜಿಸಿದರೆ ನೀನೊಬ್ಬ ಉತ್ತಮ ಮನುಷ್ಯನಾಗು. ಇಂದಿನಿಂದ ಪ್ರತಿದಿನ ಅಗತ್ಯವಿಲ್ಲದನ್ನು ಕಡಿಮೆ ಮಾಡು, ಆಗ ನೀನು ಅಗತ್ಯವಿರುವ ವ್ಯಕ್ತಿಯಾಗುತ್ತೀಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.